ಒಂದೇ ಖಾಸಗಿ ಆಸ್ಪತ್ರೆಯಲ್ಲಿ ಒಟ್ಟು 74 ಭ್ರೂಣ ಹತ್ಯೆ ಪತ್ತೆಯಾಗಿದೆ. ನೆಲಮಂಗಲ ಟೌನ್ ಆಸರೆ ಆಸ್ಪತ್ರೆ ವಿರುದ್ಧ ಇದೀಗ ಆರೋಪ ಮಾಡಲಾಗ್ತಾ ಇದೆ. ಒಂದೇ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಒಟ್ಟು 74 ಭ್ರೂಣ ಹತ್ಯೆ ಪತ್ತೆಯಾಗಿದೆ. ನೆಲಮಂಗಲ ಟೌನ್ ಆಸರೆ ಆಸ್ಪತ್ರೆಯಲ್ಲಿ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಇದರ ವಿರುದ್ಧ ಖುದ್ದು ಕುಟುಂಬ ಕಲ್ಯಾಣ ಇಲಾಖೆಯಿಂದನೇ ಈ ಒಂದು ಆರೋಪ ಮಾಡಲಾಗ್ತಾ ಇದೆ. ಬೆಂಗಳೂರು ಗ್ರಾಮೀಣ ಕುಟುಂಬ ಕಲ್ಯಾಣ ಇಲಾಖೆ ಈ ಒಂದು ಆರೋಪವನ್ನ ಮಾಡ್ತಾ ಇದೆ. ಅಂದ್ರೆ 3 ವರ್ಷಗಳಲ್ಲಿ ನಡೆದಿದ್ದ ಗರ್ಭಪಾತ ಕೇಸ್ ಡೀಟೇಲ್ಸ್ ಇದು. ಗರ್ಭಪಾತ ಪ್ರಕರಣಗಳಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪವನ್ನ ಇದೀಗ ಮಾಡಲಾಗ್ತಾ ಇದೆ. ಕಾನೂನು ಬಾಹಿರವಾಗಿ ಗರ್ಭಪಾತ ಅಂತ ಆರೋಪ ಮಾಡಲಾಗ್ತಾ ಇದೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ಕೂಡ ದಾಖಲಿಸಲಾಗಿದೆ. ನೆಲಮಂಗಲ ಟೌನ್ ಆಸರೆ ಆಸ್ಪತ್ರೆ ವಿರುದ್ಧ ಇದೀಗ ಒಂದು ಆರೋಪ ಕೇಳಿ ಬರ್ತಾ ಇದೆ. ಖುದ್ದು ಕುಟುಂಬ ಕಲ್ಯಾಣ ಇಲಾಖೆಯವರು ಈ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಬೆಂಗಳೂರು ಗ್ರಾಮೀಣ ಕುಟುಂಬ ಕಲ್ಯಾಣ ಇಲಾಖೆ ಈ ಒಂದು ಆರೋಪವನ್ನ ಮಾಡುತ್ತಿದ್ದಾರೆ. 3 ವರ್ಷಗಳಲ್ಲಿ ನಡೆದಂತ ಗರ್ಭಪಾತ ಕೇಸ್ ನ ಡೀಟೇಲ್ಸ್ ಇದು. ಗರ್ಭಪಾತ ಪ್ರಕರಣಗಳಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಒಂದು ಆರೋಪವನ್ನು ಇದೀಗ ಮಾಡಲಾಗ್ತಾ ಇದೆ. ಕಾನೂನು ಬಾಹಿರವಾಗಿ ಗರ್ಭಪಾತ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ 3 ವರ್ಷಗಳಲ್ಲಿ ನಡೀತಾ ಇದೆ ಈ ಒಂದು ಗರ್ಭಪಾತ ಕೇಸ್ ಡೀಟೇಲ್ಸ್. ಅಂದ್ರೆ ಏನು 3 ವರ್ಷದಿಂದ ಯಾರ ಗಮನಕ್ಕೂ ಬರ್ಲಿಲ್ವಾ? ಅಧಿಕಾರಿಗಳ ಗಮನಕ್ಕೆ ಬರ್ಲಿಲ್ವಾ ಇದು? ಆಸರೆ ಆಸ್ಪತ್ರೆಯಲ್ಲಿ 74 ಭ್ರೂಣ ಹತ್ಯೆ ನಡೆಸಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಇಡೀ ಕರ್ನಾಟಕವೇ ನಿಜಕ್ಕೂ ಈ ಒಂದು ನಂಬರ್ಸ್ ನ ನೋಡ್ತಾ ಇದ್ರೆ ಬೆಚ್ಚಿ ಬೀಳಿಸುವಂತ ಘಟನೆ ಇದು. ನೆಲಮಂಗಲದ ಆಸರೆ ಆಸ್ಪತ್ರೆಯಲ್ಲಿ 74 ಭ್ರೂಣ ಹತ್ಯೆ ಕೇಸ್ ಆಗಿದೆ ಅನ್ನೋ ಒಂದು ಆರೋಪವನ್ನ ಮಾಡಲಾಗ್ತಾ ಇದೆ. 2021ರಿಂದ ನಾವು ತೆಗೆದುಕೊಳ್ಳೋದಾದ್ರೆ 2021ರಿಂದ 2024ರವರೆಗೆ ಅಂದ್ರೆ 3 ವರ್ಷದಲ್ಲಿ 73 ಗರ್ಭಪಾತ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ನೆಲಮಂಗಲ ಆಸರೆ ಆಸ್ಪತ್ರೆಯಲ್ಲಿ ಗರ್ಭಪಾತ ಸ್ಕ್ಯಾಮ್ ನಡೀತಾ ಇದೆ. ಆಸರೆ ಆಸ್ಪತ್ರೆಯ ಮಾಲೀಕ ಡಾಕ್ಟರ್ ಎನ್ಆರ್ ರವಿಕುಮಾರ್ ಬಹುಶಃ ಈ 2021ರಿಂದ 2024ರವರೆಗೆ ಈ ಒಂದು ನಂಬರ್ಸ್ ನೋಡ್ತಾ ಇದ್ರೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತ ಘಟನೆ ಇದು. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ 2021ರಿಂದ ನಾವು ತೆಗೆದುಕೊಳ್ಳೋದಾದ್ರೆ 3 ವರ್ಷದಲ್ಲಿ 73 ಗರ್ಭಪಾತ ಪ್ರಕರಣ ನಡೆದಿದೆ. ಇದು ಯಾರ ಗಮನಕ್ಕೂ ಬಂದಿಲ್ವಾ ಏನು ಅಂತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ದಿವ್ಯಾ, ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ. ಯಾಕಂದ್ರೆ ಇದು ನೆಲಮಂಗಲಿರುವಂತಹ ಟೌನ್ ನಲ್ಲಿರುವಂತಹ ಆಸರೆ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 2021ರಿಂದ ಇದುವರೆಗೂ ಕೂಡ 74 ಗರ್ಭಪಾತ ಆಗಿದೆ ಅಂತ ಹೇಳಿ ಸ್ವತಃ ಈ ಒಂದು ಭಾಗದ ಕುಟುಂಬ ಕಲ್ಯಾಣ ಅಧಿಕಾರಿಗಳು ನೋಟಿಸ್ ಅನ್ನು ಕೊಡುವ ಮೂಲಕ ಜೊತೆಗೆ ಪೊಲೀಸ್ ಇಲಾಖೆಗೆ ಆ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ ಈ ಒಂದು ಆಸ್ಪತ್ರೆಯಲ್ಲಿ ಒಟ್ಟು 74 ಈಗಲೇ ಆ ನೋಟಿಸ್ ಕಾಪಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ವತಃ ಈ ಒಂದು ಭಾಗದ ಮಂಜುನಾಥ್ ಅಂತ ಹೇಳಿಬಿಟ್ಟು ಏನು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅವರು ಕೊಟ್ಟಿರುವಂತಹ ದೂರಿನ ಪ್ರಕಾರ ಒಟ್ಟು 74 ಏನು ಗರ್ಭಪಾತ ಮಾಡುವಂತಂದ್ರೆ ಭ್ರೂಣ ಹತ್ಯೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಇದು ಆಸ್ಪತ್ರೆ. ಡಾಕ್ಟರ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ನಡೆಸಿರುವಂತಹ ಆಸ್ಪತ್ರೆ ಇದು ಅವರ ಏನು ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರು ಗಂಡ ಹೆಂಡತಿ ಇಬ್ರು ಕೂಡ ಡಾಕ್ಟರ್ ಆಗ್ತಾರೆ. ಆ ಒಂದು ಡಾಕ್ಟರ್ ಇರುವಂತಹ ಆಸ್ಪತ್ರೆಯಲ್ಲಿ ಒಟ್ಟು 74 ಗರ್ಭಪಾತ ಅಂದ್ರೆ ಭ್ರೂಣ ಹತ್ಯೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಇಲ್ಲಿರುವಂತಹ ಸ್ಥಳೀಯ ಪೊಲೀಸರಿಗೆ ಕಳೆದ ತಿಂಗಳು ಒಂದು ಏನು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಈ ಆಸ್ಪತ್ರೆಯಿಂದ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಕೂಡ ಕೊಟ್ಟಿಲ್ಲ. ಈ ಒಂದು ಆಸ್ಪತ್ರೆಯ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿ ಅಂತಲೂ ಕೂಡ ದೂರನ್ನು ಕೂಡ ಕೊಟ್ಟಿರುವುದು. ಇದು ಆಸ್ಪತ್ರೆಯಲ್ಲಿರುವಂತಹ ಡಾಕ್ಟರ್ ರವಿಕುಮಾರ್ ಅವರ ಒಂದು ಕೊಠಡಿ. ಈ ಕೊಠಡಿ ಒಳಭಾಗದಲ್ಲೂ ಕೂಡ ಯಾರೂ ಇಲ್ಲ. ಈಗಾಗಲೇ ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ನರ್ಸ್ಗಳಿದ್ರು. ಅವರು ಕೂಡ ಮೇಡಮ್ ಡಾಕ್ಟರ್ ಎಲ್ಲಿದ್ದಾರೆ ಮೇಡಮ್? ಡಾಕ್ಟರ್ ರವಿಕುಮಾರ್ ಎಲ್ಲಿದ್ದಾರೆ ಮೇಡಮ್? ಡಾಕ್ಟರ್ ಲೇಡಿ ಮೇಡಮ್, ನಿಮ್ ಡಾಕ್ಟರ್ ಇದ್ದಾರೆ? ಗಂಡ ಹೆಂಡತಿ ಇಬ್ರು ಔಟ್ ಆಫ್ ಸ್ಟೇಷನ್. ಇಲ್ಲಿ ಗರ್ಭಪಾತ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ. ತಮ್ಮ ಗಮನಕ್ಕೆ ಏನ್ ಬಂದಿದೆ ಇದು? ಇಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ. ಮತ್ತೆ ಈ ಡಾಕ್ಟರ್ ಇನ್ಚಾರ್ಜ್ ಯಾರಿಗೆ ಇದಕ್ಕೆಲ್ಲ? ಸರ್ ಎಲ್ಲಿದ್ದಾರೆ ಅವರು? ಯಾವಾಗಿಂದ ರಜೆ ಇದ್ದಾರೆ? ಯಾವಾಗಿಂದ ಔಟ್ ಆಫ್ ಸ್ಟೇಷನ್? ಮಾರ್ನಿಂಗ್ ಹೋಗಿದ್ದಾರೆ. ಮಾರ್ನಿಂಗ್ ಇಂದ
ಈಗ ನಿಮ್ಗೆ ಯಾರು ಗಮನಕ್ಕೆ ಬಂದಿಲ್ವಾ? ಮಕ್ಕಳನ್ನ ಇಲ್ಲ ಗರ್ಭಪಾತ ಮಾಡ್ತಿದ್ದಾರೆ, ಭ್ರೂಣ ಹತ್ಯೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ಗೊತ್ತಿಲ್ಲ. ಯಾವಾಗಿಂದ ಇದು ಹಾಸ್ಪಿಟಲ್ ನಡೀತಾ ಇದೆ ಇಲ್ಲಿ? ಗೊತ್ತಿಲ್ಲ ಸರ್, ನಾವು ರೀಸೆಂಟ್ ಆಗಿ ಬಂದಿದ್ದೆ ಅಷ್ಟೇ. ಇನ್ಚಾರ್ಜ್ ಯಾರು ಮೇಡಮ್? ಡಾಕ್ಟರ್ ಇಲ್ಲ ಅಂದ್ರೆ ಮತ್ತೆ ಹೇಗೆ ನಡೆಸ್ತಿದ್ದಾರೆ ನೀವೆಲ್ಲ ಹಾಸ್ಪಿಟಲ್? ಸರ್ ಡ್ಯೂಟಿ ಡಾಕ್ಟರ್ ಇದ್ದಾರೆ. ಎಲ್ಲಿ ಡ್ಯೂಟಿ ಡಾಕ್ಟರ್ ಇದ್ದಾರೆ? ದಿವ್ಯಾ, ಈಗಾಗಲೇ ಡ್ಯೂಟಿ ಡಾಕ್ಟರ್ ಅಂತ ಒಬ್ರು ಇದ್ದಾರೆ. ಬಟ್ ಆ ಡ್ಯೂಟಿ ಡಾಕ್ಟರ್ ಈಗಾಗಲೇ ಇಲ್ಲಿಂದ ಓಡಿ ಹೋಗ್ತಾ ಇರುವಂತದ್ದು ನಮ್ಮನ್ನ ನೋಡ್ತಿದ್ದಂಗೆನೆ ಈ ಭಾಗದಲ್ಲಿರುವಂತಹ ಎಲ್ಲಾ ಡಾಕ್ಟರ್ ಕೂಡ ಇದೇ ರೀತಿಯಾಗಿ ತಮ್ಮ ಒಂದು ಜವಾಬ್ದಾರದಿಂದ ತಪ್ಪಿಸ್ಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಡ್ಯೂಟಿ ಡಾಕ್ಟರ್ಗಳು ಕೂಡ ಅಲ್ಲಿ ಓಡಿ ಹೋಗ್ತಿದ್ದಾರೆ. ಕಾರಣ ಇಷ್ಟೇ, ಸ್ವತಃ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳೇ ಇಲ್ಲಿ ನೋಟಿಸ್ ಅನ್ನ ದಾಖಲು ಮಾಡಿರುವಂತಹ ಕಾರಣಕ್ಕಾಗಿ ಈಗ ಮಾಧ್ಯಮಗಳಿಗೆ ಯಾವಾಗ ಇದು ಸುದ್ದಿ ಪ್ರಚಾರವಾಯಿತೋ ಆಗ್ಲೇ ಎಲ್ಲರೂ ಕೂಡ ಓಡಿ ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ರವಿಕುಮಾರ್ ಈ ಒಂದು ವಿಚಾರ ಗೊತ್ತಿತ್ತಾದ್ರೆ ರವಿಕುಮಾರ್ ಕೂಡ ಈಗ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಇಲ್ಲಿರುವಂತಹ ರೋಗಿಗಳನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಇಲ್ಲಿರುವಂತಹ ಡ್ಯೂಟಿ ಡಾಕ್ಟರ್ಸ್ ಏನ್ ಲೇಡಿ ಡಾಕ್ಟರ್ಸ್ ಇದ್ರು ಅವರು ಕೂಡ ಇಲ್ಲಿಂದ ಓಡಿ ಹೋಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಒಂದು ಸ್ಟೇಜಿಗೆ ಬಂದಿದೆ. ಒಟ್ಟು 74 ಶಿಶುಗಳನ್ನ ಗರ್ಭಪಾತ ಮಾಡುವಂತಹ ಕೆಲಸವನ್ನ, ಅವರನ್ನ ಭ್ರೂಣ ಹತ್ಯೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದು. ನೆಲಮಂಗಲದಲ್ಲಿರುವಂತಹ ಟೌನ್ ಅಲ್ಲಿರುವಂತಹ ಆಸರೆ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ನಿತ್ಯ ತುಂಬಾ ಜನ ಬಂದ್ಬಿಟ್ಟು ಇಲ್ಲಿ ಚಿಕಿತ್ಸೆನ ಪಡೆಯಕ್ಕೆ ಬರ್ತಾರೆ. ಮಕ್ಕಳನ್ನ ಹೊಂದಬೇಕು ಅನ್ನುವಂತ ಸಾಕಷ್ಟು ಜನ ಬರ್ತಾರೆ. ಆದ್ರೆ ಹೆಣ್ಣು ಮಗು ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಅದನ್ನ ಏನು ಇಲ್ಲಿ ಸಾಯಿಸುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ರವಿಕುಮಾರ್ ಇದುವರೆಗೂ ಕೂಡ ಈ ಆಸ್ಪತ್ರೆಗೆ ಬಂದಿಲ್ಲ ಅಂದ್ರೆ ಅದನ್ನ ಗೊತ್ತಾಗುತ್ತೆ ಇದರ ತೀವ್ರತೆ ಯಾವ ರೀತಿ ಆಗಿದೆ ಅಂತ ಹೇಳಿ. ಇದು ರವಿಕುಮಾರ್ ಅವರ ಒಂದು ಇರುವಂತಹ ಒಂದು ಆಸ್ಪತ್ರೆ. ಇದು ಒಳಗಡೆ ಇರುವಂತಹ ಆಸ್ಪತ್ರೆ. ಒಳಗಡೆ ಎಲ್ಲ ಟೆಸ್ಟಿಂಗ್ ಬೇಕಾದಂತಹ ಭ್ರೂಣ ಪತ್ತೆಗೆ ಮಾಡಬೇಕಾದಂತಹ ಎಲ್ಲ ಸ್ಕ್ಯಾನಿಂಗ್ ಮಿಷನ್ ಕೂಡ ಇಲ್ಲೇ ಇಟ್ಟಿದ್ದಾರೆ. ಇಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಈ ಒಂದು ಇನ್ನು ನಡೆಸ್ತಾ ಇದ್ರು. ನೋಡ್ತಿದ್ರು ಸರ್ಟಿಫಿಕೇಟ್ ಅನ್ನ. ಡಾಕ್ಟರ್ ಶ್ವೇತಾ SP ಅಂತ ಹೇಳಿ ಅವರು ಕೂಡ ಇದ್ದಾರೆ. ಮಂಜುನಾಥ್ ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ ಈ ಆಸ್ಪತ್ರೆಯ ಮುಖ್ಯಸ್ಥರು, ಅವರು ಕೂಡ ನಡೆಸಿರುವಂತದ್ದು. ಇವರ ವೈಫ್ ಏನಿದ್ದಾರೆ ಅವರು ಸ್ತ್ರೀರೋಗ ತಜ್ಞರು, ಮತ್ತೆ ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞ ಆಗಿರುವಂತಹ ಈ ಶ್ವೇತಾ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಸ್ವತಃ ಇಲ್ಲಿರುವಂತಹ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆರೋಪ ಮಾಡಿದಂತೆ ಒಟ್ಟು 74 ಗರ್ಭಪಾತ ಮಾಡಿಸುವಂತ ಕೂಡ ಗೊತ್ತಾಗ್ತಾ ಇದೆ. ಮೇಡಮ್, ಇಲ್ಲಿ ಡಾಕ್ಟರ್ ಯಾರು ಇಲ್ವಾ? ಡಾಕ್ಟರ್ ಇಲ್ವಾ ಇಲ್ಲಿ? ನೀವು ಪೇಷಂಟ್ ಕಡೆಯವರ? ಇವ್ರೆಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡುವಂತವ್ರೆ. ಬಟ್ ಯಾವಾಗ ಈಗ ವಿಸ್ತಾರ ನ್ಯೂಸ್ ನ ಕ್ಯಾಮ್ರಾ ಕಾಣಿಸ್ಕೋತು ಆಗ ಎಲ್ಲರೂ ಕೂಡ ಇಲ್ಲಿಂದ ಓಡಿ ಹೋಗುವಂತಹ ಕೆಲಸ ಮಾಡ್ತಾರೆ. ಯಾರು ಕೂಡ ಇಲ್ಲ ಆಸ್ಪತ್ರೆಯಲ್ಲಿ, ಯಾರು ಕೂಡ ಇಲ್ಲ. ಈ ಒಂದು ಕರ್ಮಕಾಂಡ ಯಾವಾಗ ಬಯಲಿಗೆ ಎಳೆಯೋಕೆ ಶುರು ಆಯ್ತು ಅವಾಗಿಂದ ಎಲ್ಲರೂ ಕೂಡ ನಾಪತ್ತೆ ಆಗ್ತಿರುವಂತದ್ದು. ಇದು ಡಾಕ್ಟರ್ ರವಿಕುಮಾರ್ ಅವರ ಫೋಟೋ ನಾವು ನೋಡ್ತಾ ಇದ್ದೀವಿ. ಅವರ ಕ್ಲಿನಿಕ್ ಇದು. ಹೊರರೋಗಿ ಬರುವಂತಹ ಹೊರರೋಗಿಗೆ ಚೆಕ್ ಮಾಡುವಂತಹ ಏನು OPD ಇದು. ಆದ್ರೆ OPDಯಲ್ಲೂ ಕೂಡ ಡಾಕ್ಟರ್ ಇಲ್ಲ. ಈ ತುರ್ತು ಚಿಕಿತ್ಸೆಯ ಒಳಗಡೆ ಕೂಡ ಇಲ್ಲ. ಈಗ ತಾನೇ ನಾವು ನೋಡಿದಾಗ ಕೆಲವೊಂದಿಷ್ಟು ಮಹಿಳಾ ಡಾಕ್ಟರ್ಗಳಿದ್ದಾರೆ, ಅವರೆಲ್ಲರೂ ಕೂಡ ಓಡಿ ಹೋಗ್ತಾ ಇದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.